यान् विविधागमाब्धिविहरान् श्रीवादिराजानपि वन्देऽहं सवरान् रघूत्तमगुरुं वैदग्ध्यवारान् निधीन् श्री सत्यव्रत राघवेन्द्र मुनिपान् सद्बोध सद्ध्यानपान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डल मध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। श्री गुरुभ्यो नमः। हरि ओम। ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಆಶ್ವಿನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಈ ದಿನದಂದು ಪ್ರತಿ ವರ್ಷವೂ ನಾವು ಆಚರಣೆ ಮಾಡಬೇಕಾದ ಒಂದು ವ್ರತ, ಅದು ಕೋಜಾಗರಿ ವ್ರತ. ಕೋಜಾಗರ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ, ಜಾಗರ ಅಂದರೆ ನಿಮಗೆಲ್ಲ ಗೊತ್ತು, ಜಾಗರಣೆ ಮಾಡೋದು. ರಾತ್ರಿ ಹೊತ್ತು ಯಾರೂ ಮಲಗೋ ಹಾಗಿಲ್ಲ, ಅದು ಜಾಗರ. ಅದೇ ಜಾಗರ ಇವತ್ತು ಮಾಡಬೇಕು. ಮಹೀತಲೆ ಯೋಜಾಗರ್ತಿ ಮಹೀತಲೆ ಜಗತ್ ಪ್ರಭುತ್ವಂ ದಾಸ್ಯಾಮಿ. ಯಾವ ಇವತ್ತು ನೀವು ಎಚ್ಚರಿರ್ತೀರೋ ನಿಮಗೆ ಜಗತ್ತಿಗೆ ಒಡೆಯರಾಗುವಂತೆ ದೊಡ್ಡ ಅಧಿಕಾರ ಕೊಡ್ತೇನೆ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಒಳ್ಳೆ ರಾಜನಾಗುವ ಭಾಗ್ಯವನ್ನು ಕೊಡ್ತೇನೆ ಮತ್ತು ಸಮೃದ್ಧವಾದ ತಸ್ಮೈ ವಿತ್ತಂ ಹಣ, ಬೇಕಾದಷ್ಟು ಹಣವನ್ನು ನಾನು ಕೊಡ್ತೇನೆ ಅಂತ ಈ ರೀತಿಯಾಗಿ ಲಕ್ಷ್ಮೀದೇವಿ ಹೇಳ್ತಾಳೆ. ಸರ್ವಥೈವ ಪ್ರಕರ್ತವ್ಯಂ ವ್ರತಂ ದಾರಿದ್ರ್ಯ ಭೀರುಭಿ. ಯಾವ ದರಿದ್ರರಾಗಿ ದಾರಿದ್ರ್ಯದಿಂದ ಬಹಳ ಬಳಲುತ್ತಾರೆ, ದುಃಖ ಪಡ್ತಾರೆ, ಕಷ್ಟಪಟ್ಟು
ಬಿಟ್ಟಿದ್ದಾರೆ ಅವರು ಅವಶ್ಯವಾಗಿ ಈ ವ್ರತವನ್ನು ಮಾಡಲೇಬೇಕು ಅಂತ. ಶಾಸ್ತ್ರದಲ್ಲಿ ಕೆಲವು ವ್ರತಗಳು ನಿಷ್ಕಾಮದಿಂದ ಮಾಡಲಿಕ್ಕೆ ಹೇಳಿದ್ದಾರೆ, ಕೆಲವು ಸಕಾಮದಿಂದ ಮಾಡೋದಿದೆ. ಮಾಡಲೇಬೇಕಂತಲ್ಲ, ಅನಿವಾರ್ಯ ಮಾಡಬೇಕಾಗ್ತದೆ. ಈ ವ್ರತವನ್ನು ನಿಷ್ಕಾಮದಿಂದಲೂ ಮಾಡಬಹುದು. ಲಕ್ಷ್ಮೀದೇವಿ ಅವಳು ಪ್ರಕೃತಿ ಅಭಿಮಾನಿ. ನಮ್ಮ ಮಹಾಭೂತಗಳಿಂದ ಪ್ರಕೃತಿಯಿಂದ ಬಂದ ಈ ದೇಹ ಇದು ಪುನಃ ಬರಬಾರದು. ಬರದೇನೆ ನಾವು ದೇವರಲ್ಲಿ ಮೋಕ್ಷದೊಳಗೆ ನಾವು ಸುಖವಾಗಿರಬೇಕು ಅಂತಾದರೆ ಈ ದೇಹ ಕೊಟ್ಟ ಲಕ್ಷ್ಮಿಗೇನೆ ಬೇಡ್ಕೊಳ್ಬೇಕು. ನೀನು ನನಗೆ ಶಾಶ್ವತವಾದ ಪುರುಷಾರ್ಥ ಮೋಕ್ಷವನ್ನು ಕೊಡು, ಅದಕ್ಕಾಗಿ ನಾನು ಈ ವಿಶೇಷವಾಗಿರುವಂತಹ ವ್ರತವನ್ನು ಮಾಡ್ತೇನೆ, ನಿಷ್ಕಾಮವಾಗಿ ಯಾವ ಇಚ್ಛೆ ಇಲ್ಲದೇನೆ ಮಾಡ್ತೇನೆ ಅಂದರೆ ಇದು ನಿಷ್ಕಾಮಿಗೂ ಸಾಧನ ಆಗ್ತದೆ. ಸಕಾಮವಾಗಿ ಮಾಡಿದರೆ ಯಾರಿಗೆ ದಾರಿದ್ರ್ಯ ಇದೆ, ಯಾರಿಗೆ ಕಷ್ಟ ಇದೆ, ಅದು ಕೂಡ ದೂರವಾಗುತ್ತೆ. ಸರ್ವತೈವ ಪ್ರಕರ್ತವ್ಯ ವ್ರತಂ ದಾರಿದ್ರ್ಯಭೀರ್ಭಿ ಅತ್ರತೆ ಕಥಯಿಷ್ಯಾಮಿ ಇತಿಹಾಸಂ ಪುರಾತನಂ. ಅದಕ್ಕೆ ಒಂದು ಪುರಾತನವಾದ ಕಥೆಯನ್ನು ಹೇಳ್ತಾರೆ. ಮಾಗಧ ದೇಶ, ಲಲಿತ ಎನ್ನುವಂಥ ಒಬ್ಬ ಬ್ರಾಹ್ಮಣ, ಅಗಸ್ತ್ಯ ಕುಲದಲ್ಲಿ ಬಂದಿರುವಂತಹ ಬ್ರಾಹ್ಮಣ. ನಾನಾ ವಿದ್ಯಾ ಪ್ರವೀಣಸೋ ಸಂಧ್ಯಾ ಸ್ಥಾನ ಪರಾಯಣ. ಒಳ್ಳೆ ವಿದ್ಯೆ ಅವನಲ್ಲಿ ಇತ್ತು, ಅದ್ಭುತವಾದ ಜ್ಞಾನ ಪಡೆದಿದ್ದ. ಸಂಧ್ಯಾ ಸ್ಥಾನಾದಿಗಳಲ್ಲಿ ಎಂದಿಗೂ ಕೂಡ ಬಿಡ್ತಿರಲಿಲ್ಲ. ಬೇಕಾದಾಗಲಿ ಒಳ್ಳೆ ರೀತಿಯಾಗಿರುವಂತಹ ಆಚರಣೆ ಕಾಲ ಕಾಲಕ್ಕೆ ಮಾಡ್ತಾ ಇದ್ದ. ಯಾಚನಂ ಮರಣಂ ತುಲ್ಯಂ ಮನ್ಯತೆ ಸೋ ದ್ವಿಜೋತ್ತಮ. ಇವನ ಸ್ವಭಾವ ಒಂದಿತ್ತು, ಬಹಳ ವಿಚಿತ್ರವಾದ ಸ್ವಭಾವ. ಅದು ಬಹಳ ಕಷ್ಟ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಏನು ಸ್ವಭಾವ ಅಂದರೆ, ಯಾರಿಗೂ ನಾನು ಬೇಡೋದಿಲ್ಲ, ಬೇಡಿ ಬದುಕೋದು ಬೇಡ, ಇದು ಅವನ ಸ್ವಭಾವ. ಯಾಚನ ಅಂದರೆ ಮರಣಕ್ಕೆ ಸಮಾನ ಅಂತ ಅವನ ತಲೆ ಹೇಳ್ಕೊಂಡು, ಇನ್ನೊಬ್ಬರಿಗೆ ಬೇಡೋದು ಬೇಡ, ದೇವರು ಕೊಡ್ತಾನೆ. ಹುಟ್ಟಿಸಿದ ದೇವತಾ ಹುಲ್ಲ ಮೇಯಿಸುವನೇನು ದಾಸರಂತಾರೆ. ಅದಕ್ಕೆ ದೇವರು ಕೊಡ್ತಾನೆ, ದೇವರು ಕೊಟ್ಟಾಗ ಸುಖವಾಗಿರೋಣಂತೆ, ಇನ್ನೊಬ್ಬರಿಗೆ ಸರ್ವತಾ ಕೈ ಚಾಚೋದು ಬೇಡ. ಗ್ರಹಗತಂ ನ ಗೃಹ್ಣಾತಿ ಯೋವಾನ್ಯಂ ಯಾಚಯೇತ್ ಕ್ವಚಿತ್. ಮನೆಗೆ ಬಂದವರು ಏನಾದರೂ ಕೊಟ್ಟರೆ ತಗೋತಿರ್ಲಿಲ್ಲ, ಮತ್ತು ಅವನು ಕೂಡ ಬಂದವರಿಗೆ ಏನೂ ಇಲ್ಲೇ ಇಲ್ಲ ನೋಡ್ರಿ ಮನೆಯೊಳಗೆ ಏನಾದರೂ ಕೊಟ್ಟು ಹೋಗ್ರಿ ಅಂತ ಕೇಳ್ತಿರ್ಲಿಲ್ಲ. ಹೀಗೆ ಅಷ್ಟು ನಿಷ್ಕಾಮವಾದ ಯದೃಚ್ಛಾಲಾಭ ಸಂತುಷ್ಟನಾಗಿದ್ದ. ಇಂತಹ ಸದಾಚಾರಿಗಳಿಗೇನೆ ದುಷ್ಟ ಹೆಂಡಂದ್ರೆ ಕಂಡು ಬಿದ್ದಿರ್ತಾರೆ. ವಿರುದ್ಧವಾಗಿ ಭಾರಿ ವಿರುದ್ಧ ಹೆಂಡತಿ ಒಬ್ಬಳಿದ್ದಾಳೆ. ಅವಳ ಹೆಸರೇನು? ತಸ್ಯ ಭಾರ್ಯ ಮಹಾಚಂಡಿ ನಿತ್ಯಂ ಕಲಹಕಾರಿಣಿ. ಸಾಧನಕ್ಕೆ ಅಡ್ಡಿಯಾಗುವಂತೆ ಎಲ್ಲರೂ ಹಾಗೆ ಇರ್ತಾರೆ ತಿಳ್ಕೊಬೇಡ್ರಂತೆ. ಆದರೆ ಪಾಪ ಬ್ರಾಹ್ಮಣನ ಒಂದು ಇತಿಹಾಸದೊಳಗೆ ಬರುವಂತಹ ಕಥಾ, ಮಹಾಚಂಡಿಯವರು ಪ್ರತಿನಿತ್ಯ ಜಗಳ ಆಡದೇ ಇರ್ತಿರ್ಲಿಲ್ಲ. ನಿತ್ಯಂ ಕಲಹಕಾರಿಣಿ, ಪ್ರತಿನಿತ್ಯ ಜಗಳ ಆಡಬೇಕು. ಮದ್ಭಗಿನ್ಯ ಸ್ವರೂಪಾಲಂಕಾರಾದಿ ವಿಭೂಷಿತಾ ನಾನಾ ಮಾಲ್ಯ ಅಂಬರಧರಾ ಪಶ್ಯ ದೇವಾಂಗನಾ ಇವ ಅಹಂ ದರಿದ್ರಸ್ಯ ಗೃಹೇ ಪತಿತಾಸ್ಮಿ ದುರಾತ್ಮನಃ. ಏನು ಬೈಬೇಕು ಗಂಡನಿಗೆ ಅಂದರೆ, ಏನು ನಿನ್ನ ಹಣೆ ಬರ, ನಿನ್ನ ಜೊತೆ ಮದುವೆ ಮಾಡಿಕೊಂಡೆ, ನನ್ನ ಪರಿಸ್ಥಿತಿಯನ್ನು ಗೊತ್ತಾ? ನನ್ನ ತಂಗಿಯಂದರು ಎಷ್ಟೆಷ್ಟು ಒಳ್ಳೆಯ ರೀತಿಯಾದ ಆಭರಣಗಳನ್ನು, ಅಲಂಕಾರದಿಗಳನ್ನು, ವಿಭೂಷಣಗಳನ್ನು, ವಸ್ತ್ರಗಳನ್ನು ಎಲ್ಲ ಧಾರಣ ಮಾಡಿಕೊಂಡು ಹೊಂಟ್ರೆ ದೇವತಾ ಸ್ತ್ರೀಯರು ಹೊಂಟಾರೆ ಅನ್ನುವಂತೆ ಕಾಣಿಸ್ತದೆ. ಅಷ್ಟು ಶ್ರೀಮಂತರಿದ್ದಾರೆ ಅವರೆಲ್ಲ. ನನ್ನ ಹಣೆ ಬರ ಏನು ಗೊತ್ತಾ? ನಿನ್ನನ್ನು ಕಟ್ಕೊಂಡಿದ್ದೇನೆ, ದರಿದ್ರಳಾಗಿದ್ದೇನೆ, ಏನೇನೇನೇನಿಲ್ಲ ಮನೆಯೊಳಗೆ. ಲಜ್ಜಾಮ ಬಾಧತೆ ನಿತ್ಯಂ. ಪ್ರತಿನಿತ್ಯ ನಮ್ಮ ತಂಗಿಯಂದ್ರನ್ನೆಲ್ಲ ನೋಡಿದರೆ ನನಗೆ ನಾಚಿಕೆ ಆಗ್ತದೆ. ಜ್ಞಾನಿನಾಂ ಮುಖದರ್ಶನೆ, ನಿತ್ಯಂ ಜ್ಞಾನಿನಾಂ ಮುಖದರ್ಶನೆ. ಏನಾದರೂ ಜ್ಞಾನಿಗಳನ್ನ ನೋಡಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ನನಗೆ ಅಪೇಕ್ಷೆ ಇದ್ದರೆ, ಆದರೆ ನನಗೆ ನಾಚಿಕೆ ಆಗ್ತದೆ. ಯಾಕೆ? ಏನು ಒಡವೆ ಇಲ್ಲ, ವಸ್ತ್ರ ಇಲ್ಲ, ಆಭರಣ ಇಲ್ಲ, ಏನಿಲ್ಲ. ಏನು ಮಾಡಬೇಕು? ಧಿಗಸ್ತು ತವ ವಿದ್ಯಾಯ ನಿರ್ಧನಸ್ಯ ಕುಲಸ್ಯ ಚ. ತೊಗೊಂಡು ಸುಡಬೇಕು ನೀನು ವಿದ್ಯಾ. ತೊಗೊಂಡು ಏನು ಮಾಡೋದು? ಏನು ಸಾಧನ ಮಾಡಿದ್ರೇನು, ಏನು ಪೂಜಾ ಮಾಡಿದ್ರೇನು, ಏನು ಹಣ ಇಲ್ಲದಂತಹ ನಿನಗೆ, ನಿನ್ನ ಕುಲಕ್ಕೆ, ನಿನ್ನ ವಿದ್ಯೆಗೆ ಧಿಕ್ಕಾರ ಇರಲಿ ಅಂತ ಬೈತಾಳೆ. ಏವಂ ವದತಿ ಲೋಕೇಶು ನ ಕರೋತಿ ಪತೀರಿತಂ ಸಂಕಲ್ಪಂ ಕೃತವತ್ಯೇಕಂ ಅಭಾವಂ ಯದ್ಭವಿಷ್ಯತಿ. ಈ ರೀತಿಯಾಗಿ ಅವಳು ಬೈತಾಳೆ, ಇವನು ಬಯಸ್ಕೋತಾ ಇದ್ದ. ಏನು ಹೇಳ್ತಾನೆ
ಗಂಡ ಹೇಳಿದ್ದು ಮಾಡಬಾರದು ಅನ್ನೋದೊಂದು ಅವಳಿಗೆ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ವಿಪರೀತವಾಗಿ ವಿಪರೀತ ಕರಿಷ್ಯಾಮಿ ಯಾವ ಲಕ್ಷ್ಮಿ ಪ್ರಸೀದತಿ. ಕೆಲವರಿಗೆ ಹೀಗೆ ತಲಿತಿರುತ್ತದೆ. ಆಚಾರ ನಮ್ಮ ಮನೆ ಬಾಜುಕೆ ಇದ್ದಾರೆ, ಒಂದು ದಿವಸ ಚಪ್ಪಲಿ ಬಿಟ್ಟು ಮನೆಗೆ ಓಡಾಡಿ ಎಲ್ಲಿ ದೇವ್ರ ಮುಂದೆ ಚಪ್ಪಲಿ ಹಾಕೊಂಡೇ ಹೋಗ್ತಾರೆ. ಭಾಳ ಆದ್ರೆ ದೇವ್ರ ಮನೆಯವರು ಚಪ್ಪಲಿ ಬಿಡ್ತಾರೆ ಅಷ್ಟೇ. ಮನೆ ತುಂಬ ಚಪ್ಪಲಿ, ಮನೆ ತುಂಬ ಲಕ್ಷ್ಮಿ ಅವ್ರ ಮನೆ. ನಾವು ಮನೆ ಮೂರು ಹೊರಗೆ ಚಪ್ಪಲಿ ಬಿಟ್ಟರೆ ಕೈ ಕಾಲು ಸುತ್ತಕೊಂಡು ಅಡ್ಡಾಡಿದ್ರೆ ನಮ್ಮ ಮನೆ ತುಂಬ ಲಕ್ಷ್ಮಿ. ಯಾರು ದರಿದ್ರ ಎಲ್ಲ ನಮ್ಮ ಮನೆಯೊಳಗೆ ಪೂರ್ಣ ಕಟ್ಟಿ ಬಿದ್ದದೆ, ಅವ್ರ ಮನೆಯಾಗ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಾಳ ಅಂತ. ಅಂದ್ರೆ ಕಾಲು ಮುರ್ಕೊಂಡು ಬಿದ್ದ ಲಕ್ಷ್ಮಿ ಅಂತ ಹೋಗೋಂಗಿಲ್ಲ ಅಂತ ಹೀಗೆಲ್ಲ ಮಾತಾಡುವಂತಹ ಒಂದು ಭಾಷೆ ಇದೆ. ಆದರೆ ಭಗವಂತ ನಮ್ಮ ಸದಾಚಾರಕ್ಕೆ ಫಲ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಕಥಾ ನಿದರ್ಶನ. ವಿಪರೀತ ಕರಿಷ್ಯಾಮ, ಅದಕ್ಕೆ ಅವಳಿಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಎಲ್ಲ ಪೂಜಾ ಪುರಸ್ಕಾರ ಏನು ಮಾಡಿ ಪ್ರಯೋಜನ ಇಲ್ಲ, ಉಲ್ಟಾ ಮಾಡಬೇಕು. ಯಾವುದೇನಾದ್ರೂ ಮಾಡ್ತೀರಿ, ದೇವ್ರ ಪೂಜೆ ಮಾಡ್ತೀರಿ ಅಂದ್ರೆ ದೇವ್ರ ಪೂಜೆಗೆ ಯಾಕೆ ಹೋಗೋದು, ಬೇಡೇ ಬೇಡ, ಪೂಜೆನೇ ಬೇಡ. ಹಾಗೆ ಆ ರೀತಿಯಾಗಿ ವಿಪರೀತವಾಗಿ ಮಾಡ್ತಾ ಇದ್ದಾಳೆ. ವಿಪರೀತ ಕರಿಷ್ಯಾಮಿ ಭಕ್ತ ಪಾಷಾಣ ಬುದ್ಧೇತ್ವಂ ಚೌರ್ಯಂ ಕುರು ನೃಪಾಲಯೇ. ಬೈತಾಳೆ, ಕಲ್ಲಿನ ಬುದ್ಧಿ ಜ್ಞಾನ ಇಲ್ಲ ನನಗೆ, ಗಂಡನಿಗೆ ಬೈತಾಳೆ. ರಾಜನ ಮನೆಗೆ ಹೋಗಿ ಕಳ್ಳತನ ಮಾಡ್ಕೊಂಡು ಬಂದು ಏನಾದರೂ ಆಭರಣಗಳನ್ನು ತರಬಾರ. ಆನೀಯ ತಾಂ ಧನಂ ಭೂರಿ ನೋಕ್ಸವೇ ಅತಾಡಯಾಮ್ಯಹಂ. ಬರೇ ಬೈಯುವುದಲ್ಲ, ತರದೇ ಇದ್ರೆ ಹೊಡಿತೀನಿ ಅಂತಂತಾಳೆ. ಎಂತಹ ಮಹಾಚಂಡಿ ನೋಡಿ. ಇಂತಹ ಅವಳು ಏನು ಮಾಡ್ತಾಳೆ, ತ್ರಿಪ್ವಾ ತಸ್ಯಾಸ್ತ ಚರಿತಂ ಯಾಚನಾ ದುಃಖ ಭೀತಿತಃ. ಇವನಿಗೆ ಬೇಡೋದು ಅಂದರೆ ಮರಣದ ಸಮಾನ. ಇವಳಂತಾಳೆ, ಹೋಗಿ ಕದ್ಕೊಂಡರವ, ಬೇಡ್ಕೊಂಡರವ, ಏನಾರ ಮಾಡು, ನನಗೆ ಬಂಗಾರ ತಂದ, ಒಳ್ಳೆ ಒಡವೆ ತಂದು ಕೊಡು, ವಸ್ತ್ರ ತಂದು ಕೊಡು, ಸುಖವಾಗಿರ್ಲಿಕ್ಕೆ ಅನುಕೂಲ ಮಾಡು ಅಂತ ಇವಳು ಕೇಳ್ತಾಳೆ. ಇಂತಹ ಒಂದು ದಿವಸ ಏನಾಯ್ತಂದ್ರೆ, ನೋವಾ ಚಮಚಂ ಕಿಂಚಿತ್ ಅಲಾಭೇನ ತೋಷಿತ ಅಥಾಲಾಭೇನ ತೋಷಿತ. ಒಂದು ದಿವಸ ಏನಾಯಿತು, ಮನೆಯೊಳಗೆ ಶ್ರಾದ್ದ ಬಂತು, ತಂದೆ ಶ್ರಾದ್ದ. ಬೇಕಾದಷ್ಟು ಧಾನ್ಯಗಳನ್ನು ಜನ ಯಾರು ತಂದು ಕೊಡ್ತಿದ್ರು, ಅದನ್ನಿಲ್ಲ ಅಂತ ಹೇಳ್ತಿರ್ಲಿಲ್ಲ, ದಾನ ಕೊಡ್ತಿದ್ರು. ಅದಕ್ಕೆ ನಾನು ಬೇಡಿಲ್ಲ, ಅವರಾಗೇ ನೋಡಿ ದಾನ ಕೊಟ್ಟಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಅವನಿಗೆ ಒಳ್ಳೆ ಜ್ಞಾನ ಇತ್ತು. ಅವ್ರು ಕೊಡ್ತಾರೆ, ಇಸ್ಕೋಬೇಕು, ನಮ್ಮ ಧರ್ಮ. ನಾನಾಗೆ ಹೋಗಿ ಕೊಡ್ರಿ ಅಂತ ಕೇಳಬಾರ್ದು, ಇದು ಪ್ರಾಣಕ್ಕೆ ಸಮಾನ. ಅದಕ್ಕೆ ಕೊಟ್ಟ ಅನೇಕ ಧನ ಎಲ್ಲ ಇತ್ತು, ಧಾನ್ಯ. ಏತಸ್ಮಿನ್ ನಂತರೇ, ಆ ಸಮಯದೊಳಗೆ ಹೆಂಡತಿಗೆ ಹೇಳ್ತಾನೆ, ನನ್ನ ತಂದೆಯ ಶ್ರಾದ್ದ ಇದೆ. ಇತಿ ವಿದ್ಯುಗ್ರಮನಾಭಿಪ್ರಾಣವಾರ್ಯ ತೇನ ಕಿಂಚನ ಚಿಂತೆಯಾಮಿ ವಿಶುಕ್ತಮೇವಂ ತಮಾಯೋ ಪಿತೃತ್ತಮಂ. ಆಗ ಶ್ರಾದ್ದ ಇದೆ ಅಂತ ಇಷ್ಟೇ ಇತ್ತು, ಇನ್ನು ಹೆಂಡತಿ ಮುಂದೆ ಹೇಳಿದ್ದಿಲ್ಲ. ಆದರೆ ಒಬ್ಬ ಅವನ ಅತ್ಯಂತ ಆಪ್ತ ಗೆಳೆಯ ಇದ್ದ, ಅವನ ಹೆಸರು ಗಣಪತಿ ಅಂತ. ಅವನಿಗೆ ಹೇಳಿದ, ಏನಪ್ಪ, ನನ್ನ ಮನೆಯೊಳಗೆ ನಮ್ಮ ತಂದೆ ಶ್ರಾದ್ದ ಬರ್ತಾ ಇದೆ, ಅದಕ್ಕಾಗಿ ನಾನು ಏನು ಮಾಡಿದರೂ ನನ್ನ ಹೆಂಡತಿ ಉಲ್ಟಾ ಮಾಡ್ತಾನೆ, ಬಹಳ ವಿಚಿತ್ರ ಇದೆ. ಅದಕ್ಕಾಗಿ ನಾನು ಯಾವ ರೀತಿಯಾಗಿ ಶ್ರಾದ್ದ ಮಾಡಲಿ, ಏನು ಮಾಡಲಿ ಅಂತ ಮನಸ್ಸಿಗೆ ನೋವಾಗಿದೆ. ಆಗ ಭೋಭೋ ಲಲಿತ ಚಿತ್ತಂತೆ ಕಿಮರ್ಥಂ ಚಿಂತೆಯಾನ್ವಿತಂ ಅವಶ್ಯಂ ಸದಿಯ ಕೃತ್ವ ಚಿಂತಾಂತೆ ನಿರ್ಹರಾಮ್ಯಹಂ. ಆ ಗಣಪತಿ ಆಪ್ತ ಮಿತ್ರ ಹೇಳ್ತಾನೆ, ಏನೂ ಚಿಂತೆ ಮಾಡಬೇಡ, ನಿನ್ನ ಚಿಂತೆಯನ್ನು ನಾನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೀನಿ. ಹೌದಾ, ಇಲ್ಲಪ್ಪ, ಹಿಂದಕ್ಕೆ ಶ್ರಾದ್ದ ಮಾಡಿದಾಗ ಯಾವ ಧಾನ್ಯಗಳು ಹೊರಗೆ ಬರಲಿಲ್ಲ, ಏನೋ ಮಾಡಿಬಿಟ್ಟೆ. ಈಗ ಪಿತೃಪಕ್ಷ ಬಂತು, ಶ್ರಾದ್ದ ಬಂತು, ಎಲ್ಲ ಸಾಮಗ್ರಿಗಳೆಲ್ಲ ತಂದಿಟ್ಟಿದ್ದೇನೆ. ಆದರೆ ಈಗ ನಾನು ಮಾಡಲಿಕ್ಕೆ ಹೋದರೆ ಎಲ್ಲ ಉಲ್ಟಾ ಆಗ್ತದೆ, ಏನು ಮಾಡಲಿ? ಅದಕ್ಕೆ ಗಣಪತಿ ಗೆಳೆಯ ಹೇಳ್ತಾನೆ, ಧನ್ಯೋಸಿ ಕೃತಕೃತೋಸಿ ಭಾರ್ಯ ಎಸ್ಸಿ ದೃಶೀಗ್ರಹೇ. ಭಾರಿ ಧನ್ಯನೋ ನೀನು ಗೆಳೆಯ ಲಲಿತ. ಯಾಕೆ ಗೊತ್ತಾ, ನಿನ್ನಂತಹ ಹೆಂಡತಿ ಪಡೆದ ಜನರು ಯಾರೂ ಇಲ್ಲ ಅಂದ್ಬಿಟ್ಟು. ನೋಡಿ, ವಿಪರೀತ ಮಾಡಿದ್ದಾಳು ಉಲ್ಟಾ ಮಾಡ್ತಾಳೆ, ಉಲ್ಟಾ ಮಾಡುವ ಹೆಂಡತಿ ಪಡೆದು ನೀನು ಧನ್ಯ ಅಂತಂತ. ಯಾಕೆ ಗೊತ್ತಾ, ಬುರಿಹಿತ್ವ ವೈಪರೀತ್ಯೇನ, ಇದು ಕಾಳಜಿ ಮಾಡಬೇಕು. ಅವಳಿಗೆ ನೀನು ಹೇಳೋದೆಲ್ಲ ಸರಳವಾಗಿ ಹೇಳಿದೆ ಅಂದರೆ ನಿನ್ನ ಕೆಲಸ ಉಲ್ಟಾನೇ ಹೇಳ್ಬಿಡು, ಸರಳ ಆಗ್ತದೆ ಅಂತ. ಬುರುಹಿತ್ವ ವೈಪರೀತ್ಯೇನ ಭಾರ್ಯಾ ಕಾರ್ಯಂ ಕರಿಷ್ಯತಿ. ಲಲಿತ ಸಾಯಂ ಭಾರ್ಯಾ ಅಭಾಷತ. ಮರುದಿವಸ ಪಕ್ಷಮಾಸ ಪಿತೃಪಕ್ಷ ಮಾಡಬೇಕು.
ಅದಕ್ಕೆ ಹೆಂಡತಿಯನ್ನು ಕರೆದು ಹೇಳಿದ, ನಾಳಿನ ದಿವಸ ನಿಜವಾಗಿ ತಿಥಿ, ನಮ್ಮ ತಂದೆಯ ತಿಥಿ ಪಿತೃಪಕ್ಷ ಇದೆ, ನಾನು ಶ್ರಾದ್ದ ಮಾಡೋದಿಲ್ಲ ಅಂತ ಹೇಳಿದ. ಅನರ್ಥಕಾರಿ ಚಂಡಿ ಪರಶ್ವಃ ಶ್ರಾದ್ದಾದಿಕಂ ಪಿತುಃ ಉತ್ಥಾಪಿತಂ ಧನಂ ಯಸ್ಮಾತ್ ತದರ್ಥಂ ತೈಸ್ತುಪಾತಕೈ. ನಾನು ದೇವರಿಗಾಗಿ ಬ್ರಾಹ್ಮಣರಿಗಾಗಿ ತೆಗೆದಿಟ್ಟ ಹಣ ಅದು ಉಪಯೋಗಿಸೋದಿಲ್ಲ, ತಂದ ಎಲ್ಲ ಪದಾರ್ಥಗಳನ್ನು ಅಡಿಗೆ ಮಾಡೋದಿಲ್ಲ, ಎಲ್ಲವೂ ಕೂಡ ಶ್ರೇಷ್ಠ ಬ್ರಾಹ್ಮಣರಿಗೆ ಊಟಕ್ಕೆ ಕರೆಯೋದಿಲ್ಲ. ಏನು ಮಾಡೋದು? ಕರೆದು ಯಾರಿಗೂ ಆಮಂತ್ರಣ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ದೇವರೇನು ಮಾಡ್ತಾನೆ ಮಾಡಿ, ನಾಳೆ ಅಂತೂ ನಾನು ಶ್ರಾದ್ದ ಮಾಡೋದಿಲ್ಲ ಅಂದ್ಬಿಟ್ಟು ಮರುದಿವಸ ಬೆಳೆ ಎದ್ದಾಕ್ಷಣಕ್ಕೆ ಅವಳು ಸ್ನಾನ ಮಾಡಿರಿ, ಶ್ರಾದ್ದಕ್ಕೆ ತಯಾರು ಮಾಡಿರಿ, ಶ್ರಾದ್ದ ಮಾಡಿರಿ ಅಂತ ಶುರು ಮಾಡಿದ್ವಿ. ಅವಳು ನಿಮಂತ್ರಾಸ್ತೆ, ಅವಳೇ ಹೋಗಿ ಕರೆದು ಬರ್ತಾಳೆ. ಎಲ್ಲ ಶ್ರೇಷ್ಠ ಬ್ರಾಹ್ಮಣರಿಗೆ ಬರ್ರಿ ನಮ್ಮ ಮನೆಗೆ, ಶ್ರಾದ್ದ ಇದೆ, ನಮ್ಮ ಮಾವಂದ್ರದ್ದು ಪಕ್ಷ ಇದೆ, ಬನ್ನಿ ಅಂತ. ನಿಮಂತ್ರಾಸ್ತೆ ತ್ವಯಾ ಭದ್ರೇ ಭಯಾದ್ರಿ ಉತ್ತಮ ನ ಕದಾಚನ ಇತಿ ಭಕ್ತ ವಚಶ್ರುತ್ವ. ಆಗ ನಾ ಅಡಿಗೆ ಮಾಡಕ್ಕಿನೇ, ಬ್ರಾಹ್ಮಣರಿಗೆ ಕರೆಯೋದೆ, ಭವ್ಯ ಊಟಕ್ಕೆ ಹಾಕೋದೆ, ಬೇಕಾದಾಗ ನೀವು ಶ್ರಾದ್ದ ಮಾಡಲೇಬೇಕು ಅಂತ. ಉಲ್ಟಾ ಹೇಳಿದ್ರೆ ಸೀದಾ ಹೇಳಿದ್ರೆ ಉಲ್ಟಾ ಹೇಳಿದ್ರೆ ಸೀದಾ ಆಯ್ತು. ಭಾಳ ಸಂತೋಷ ಆಯ್ತು ನಮಗೆ, ಮನಸ್ಸಿನಾಗ ಇಟ್ಕೊಂಡ. ಗೆಳೆಯ ಹೇಳಿದ ಮಾತೇನೋ ಬಿಚ್ಚಿದಿಲ್ಲ. ಆಗ ವಿಶೇಷವಾಗಿ ಎಲ್ಲ ಬ್ರಾಹ್ಮಣರು ಬಂದು ಕೂತಿದ್ದಾರೆ. ಪಿಂಡದಾನಂತ ತಕ್ಕೃತ್ವ ಭಾರ್ಯೆ ವಾಕ್ಯಮಬ್ರವೀ. ಎಲ್ಲ ಸರಳ ಆಯ್ತು ನೋಡಿ. ಯಾವಾಗಲೂ ಮನುಷ್ಯ ಸ್ವಾಭಾವಿಕವಾಗಿ ತನ್ನ ಜೀವನವನ್ನೇ ನಡೆಸ್ತಾ ಇದ್ದ, ಯಾವುದು ತನ್ನ ಸ್ವಭಾವದಂತೆಯೇ ಏನೂ ಚಟು ತಪ್ಪದೇನೆ ಮಾಡ್ತಾ ಇದ್ದ ಅಂದರೆ ಗಾಡಿ ಸರಳ ಹೋಗ್ತಾ ಇತ್ತು. ಅಕಸ್ಮಾತ್ ಯಾರ ಸಂಪರ್ಕದಿಂದ ನೀ ಹಿಂಗೆ ಮಾಡಿದ್ರೆ ಹೆಂಗ ಅಂತ ಹೇಳಿ ಯಾರಾದರೂ ಹೇಳಿ ಪ್ರೇರಣೆ ಮಾಡಿಬಿಟ್ರು ಅಂದರೆ ಅದನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಒಮ್ಮೆಲಿಗೆ. ಯಾಕಂದರೆ ಮೊಬೈಲ್ ಬರೋಕ್ಕಿಂತ ಮುಂಚೆ ಸುಳ್ಳು ಹೇಳೋ ಅಭ್ಯಾಸ ಇರಲಿಲ್ಲ. ಮೊಬೈಲ್ ಬಂದ ಮೇಲೆ ಸುಳ್ಳು ಹೇಳಿಕ್ಕೆ ಶುರು ಮಾಡಿದ್ವಿ, ಅದರ ಸಂಪರ್ಕ ಆಯ್ತು. ಎಲ್ಲಿದ್ದೀರಿ ಅಂದರೆ ಇಲ್ಲೇ ನಿಮ್ಮ ಮನೆ ಹತ್ತಿರ ಇದ್ದು ಬರಲಿಕ್ಕಿರ್ತೀವಿ, 10 ಕಿಲೋಮೀಟರ್ ದೂರ ಇರ್ತಾನೆ, ಇಲ್ಲೇ ಇದ್ದೀವಿ ಅಂತ ಹೇಳ್ತಾನೆ. ಹೀಗೆ ಒಂದು ಸಂಪರ್ಕ ಆಯಿತು ಅಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟ. ಅವನು ಒಳ್ಳೆಯ ಸಾಧು ಬ್ರಾಹ್ಮಣ, ಅವನಿಗೆ ಸುಳ್ಳು ಹೇಳಿ ಗೊತ್ತಿಲ್ಲ, ವಿಪರೀತವಾಗಿ ಹೇಳಿ ಗೊತ್ತಿಲ್ಲ. ಆದರೂ ನಮ್ಮ ಹೆಂಡತಿ ಹೀಗಿದ್ದಾಳೆ ಅಂತ ಆ ಗಣಪತಿ ಆ ಗೆಳೆಯರಿಗೆ ಹೇಳಿದ್ದಕ್ಕೆ ಆ ಉಪಾಯ ಹೇಳಿದ್ದಾನು. ಈ ರೀತಿಯಾಗಿ ಉಪಾಯ ಮಾಡೋದು ಪಾಪ ಇದ್ದದ್ದೆಲ್ಲ ಉಲ್ಟಾ ಹೇಳಿಬಿಟ್ಟಿದ್ದ. ಕೆಲಸ ಏನೋ ಸೀದಾ ನಡೆದಿತ್ತು, ಶ್ರಾದ್ದ ಎಲ್ಲ ಮುಗಿತು. ಇವತ್ತು ನಾನು ಪಿಂಡ ವಿಸರ್ಜನೆ ಮಾಡ್ತೇನೆ ಗಂಗಾ ಜಲದೊಳಗೆ ಅಂತ ಅಂದ್ಬಿಟ್ಟು. ಮಾಡೋದಿಲ್ಲ ಅಂತ ಇರಬೇಕಾಗಿತ್ತು ಅಂದ್ಬಿಟ್ಟು ಪಾಪ. ಅಷ್ಟರೊಳಗೆ ಅವಳು ಏನು ಮಾಡ್ತಾಳೆ, ಪಿಂಡಾನಿ ಸಾಧತೆ ಶೌಚ ಕೂಪೆ ವಿಚಿಕ್ಷಪಥ. ಎಲ್ಲಿ ಹಾಕಬೇಕು? ಒಳ್ಳೆ ಗಂಗಾ ನದಿಯೊಳಗೆ ಹಾಕಬೇಕಾಗಿತ್ತು. ಶೌಚಕೂಪದೊಳಗೆ, ಸೆಪ್ಟಿಕ್ ಟ್ಯಾಂಕ್ ಅದರೊಳಗೆ ಹಾಕಿ. ತಜ್ಞಾತ ಲಲಿತೋ ದುಃಖಿ ಬಬುವ ಆಕುಲಿತಾನ. ಅದರಿಂದ ಮನಸ್ಸಿಗೆ ಬಹಳ ದುಃಖ ಆಯ್ತು. ಮಾಡದೇ ಸುಮ್ಮನೆ ಕೂತಿದ್ರೆ ಬರ್ತಿತ್ತು, ಈ ರೀತಿಯಾಗಿ ಆಯ್ತಲ್ಲ. ಕ್ರೋಧಾತ್ ವೀರ್ಯೋ ದೇಹಾತ್ ಸಂಕಲ್ಪ ಕೃತವಾನಿತಿ. ಸಿಟ್ಟಿಗೆ ಬಂದ, ಹೆಂಡತಿ ಮೇಲೆ ಸಿಟ್ಟಿಗೆ ಬಂದ, ಬಹಳ ಅಸಮಾಧಾನ ಆಯ್ತು. ಸಿಟ್ಟಿಗೆ ಬಂದ ಹೇಳ್ತಾನೆ, ಲಕ್ಷ್ಮೀರ್ ಯದಿ ಪ್ರಸನ್ನ ಸ್ಯಾತ್ ತತ್ತಾಂ ಭಕ್ಷಯಾಮ್ಯಹಂ ತಾವತ್ ಕಂದ ಫಲಾಹಾರಿ ವನ ಮಧ್ಯೆ ವಸಾಮ್ಯ. ಸಂಕಲ್ಪ ಮಾಡಿಬಿಟ್ಟು ಇವತ್ತಿನಿಂದ ಎಲ್ಲಿವರೆಗೆ ಲಕ್ಷ್ಮೀ ಕಟಾಕ್ಷ ನನಗೆ ಆಗೋದಿಲ್ಲ ಅಲ್ಲಿವರೆಗೆ ನಾನು ಊಟ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿಬಿಟ್ಟು. ಒಟ್ಟಾರೆ ಆಹಾರ ಅನ್ನ ತಿನ್ನೋದಿಲ್ಲ, ಅಲ್ಲಿವರೆಗೆ ಕಂದಮೂಲ ಫಲಗಳನ್ನು ತಿಂದು ನಾನು ಅದರಲ್ಲೂ ವನದಲ್ಲಿ ಅಡ್ಡಾಡುತ್ತೇನೆ ಅಂತ ಸಂಕಲ್ಪ ಮಾಡ್ತೇನೆ. ಏಕಧರ್ಮೋ ನದಿ ತೀರೆ ವೃಕ್ಷ ವಸ್ತ್ರಧಾರಕ ವಿಂಶತ್ ದಿನಾನಿ ನ್ಯವನತ್ ಆಗತ ಈಶ ಪೂರ್ಣಿಮಾ. ಹೀಗೆ ಸಂಕಲ್ಪ ಮಾಡಿ ವನಕ್ಕೆ ಹೋದಾಗ ಸರಿಯಾಗಿ ಆಶ್ವಿನ ಮಾಸದ ಪೂರ್ಣಿಮಾ ದಿವಸ ಬರ್ತಾ ಇದೆ. ಅಲ್ಲಿ ಕಾಲಿವಂಶ ಸಮುದ್ಭೂತರಾದ ಅನೇಕ ನಾಗಕನ್ನಿಕೆಯರೆಲ್ಲ ಸೇರಿಕೊಂಡು ವಿಶೇಷವಾಗಿ ಅವತ್ತು ಕೋಜಾಗರಿ ವ್ರತದ ದಿವಸ ಈ ಕೋಜಾಗರ ವ್ರತವನ್ನು ಮಾಡ್ತಾ ಇದ್ದಾರೆ. ತ್ವೇಕೀಕೃತಂತೋ ಸುಧಯ ಗ್ರಹಂ ಚಂದ್ರಪ್ರಭೋಪಮಂ ಮಂಡಲಾನಿ ವಿಚಿತ್ರಾಣಿ ನಾನಾ ಪುಷ್ಪೈಕೃತಾನಿ ಚ. ಮನೆಗೆ ಅಲಂಕಾರ ಮಾಡ್ತಾರೆ, ಮನೆ ಮುಂದೆ ರಂಗವಲ್ಲಿಯನ್ನು ಹಾಕ್ತಾರೆ. ವಿಶೇಷವಾಗಿ ಪಂಚಾಮೃತ ಬೇರೆ ಬೇರೆ ರತ್ನಗಳನ್ನು ಕನ್ನಡಿಗಳನ್ನು ಒಳ್ಳೆಯ ರೀತಿಯಾದ ಅಲಂಕಾರಗಳನ್ನು ಕೂಡ ಮಾಡಿ ಅವತ್ತಿನ ದಿವಸ ಆ ಎಲ್ಲ ನಾಗಕನ್ನಿಕೆಯರು ಮೊದಲನೇ ಯಾಮದೊಳಗೆ ಬಾಲಾಭಿರ್
ಗಮಿತಾಸ್ತದ ಪರಾರಬ್ಧೂತಂ ತುರ್ಯಂ ತಾಸ್ತು ನಲೇಬಿರೇ. ಮೊದಲನೇ ಯಾಮ ರಾತ್ರಿ ಕಾಲದ ಮೊದಲನೆಯ 3 ತಾಸಿನ ಸಂದರ್ಭದೊಳಗೆ ಪೂಜೆಯನ್ನು ಮಾಡಿದ್ದಾರೆ. ಆಮೇಲೆ ಮತ್ತೆ ಆ ಪೂಜೆ ಆದಮೇಲೆ 2ನೇ ಯಾಮಕ್ಕೆ ಈ ಲೆಕ್ಕ ಆಡಬೇಕು ಅಂತ ಹೇಳಿದ್ದಾರೆ ಈಗಿನ ಇವತ್ತಿನ ಪೂಜೆಯೊಳಗೆ. ಹೀಗಾಗಿ ಆ ಅಕ್ಷರ ಲೆಕ್ಕವನ್ನು ಆಡ್ತಾ ಇದ್ದಾರೆ. ಚತುರ್ಭಿಸ್ತು ವಿರಾಕ್ಷಾಣ ಕ್ರೀಡನಂ ನೈಮಜಾಯತೆ. ಅದನ್ನು ಆಟ ಆಡಬೇಕು ಅಂತ ಅನ್ಕೊಂಡು ರಾತ್ರಿಯೆಲ್ಲ ಎಚ್ಚರಿರಬೇಕು. 5 ಜನ ಬೇಕಾಗಿತ್ತು, 4 ಜನ ಇದ್ದಾರೆ, ಇನ್ನೊಬ್ಬ ಸಿಗಲೇ ಇಲ್ಲ, ಇನ್ನೊಬ್ಬರು ಬೇಕಲ್ಲ ಅಂತಂದಾಗ ಅಷ್ಟರೊಳಗೆ ನದಿ ತೀರದಲ್ಲಿ ಈ ಲಲಿತ ಬ್ರಾಹ್ಮಣ ಸಾಧುಚರಿತ ಅಲ್ಲಿ ಕೂತಿದ್ದ. ಉವಾಚ ವಚನಂ ಚಾರು ದ್ವಿಜೋ ಕೋಸಿ ಸಮಾಗತ. ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ದೀಯಾ, ಏನು ಕೆಲಸ ನಿನಗೆ, ಇಲ್ಲೇನು ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ನಾನು ಲಕ್ಷ್ಮೀ ಪ್ರೀತಳಾಗೋ ತನಕ ಆಹಾರ ಸ್ವೀಕಾರ ಮಾಡೋದಿಲ್ಲ, ಲಕ್ಷ್ಮೀ ಒಲಿಯೋ ತನಕ ನಾನು ಕೇವಲ ಕಂದಮೂಲಗಳನ್ನು ಮಾತ್ರ ಸ್ವೀಕಾರ ಮಾಡಿ ಇರ್ತೇನೆ. ಇತಿ ತತ್ವಜನಂ ಶ್ರುತ್ವಾ ಲಲಿತೋ ವಾಕ್ಯಮಬ್ರವೀತ್. ಆಗ ಹೌದಾ, ಹಾಗಾದರೆ ನಾವು ಲಕ್ಷ್ಮೀ ಪೂಜೆನೇ ಮಾಡೀಗ, ನಾವು ಲೆಕ್ಕ ಆಟ ಆಡ್ತಾ ಇದ್ದೇವೆ, ಬಾ ಅಂತ ಕರೆದು. ಆಗ ಅವನಂತಾನೆ ಸಾಧ್ಯವೇ ಇಲ್ಲ, ದ್ಯೂತೇನ ಕ್ಷೀಯತೆ ಲಕ್ಷ್ಮೀ. ಜೂಜಾಟ ಆಡಿದರೆ ಲಕ್ಷ್ಮಿ ಓಡಿ ಹೋಗ್ತಾಳೆ, ಆದ್ದರಿಂದ ಜೂಜಾಟ ಆಡಬಾರದು. ದ್ಯೂತ ಧರ್ಮೋ ವಿನಶ್ಯತಿ. ದ್ಯೂತದಿಂದ ಧರ್ಮನಾಶ, ಜೂಜಾಟದಿಂದ ಹಣ, ಲಕ್ಷ್ಮಿ ಓಡಿ ಹೋಗ್ತಾಳೆ, ಆಡಬಾರದು. ಮೃಗ ಮುಗ್ಧವತ್ ವಶತೆ ಕಿಂತಂ ಕಥಂ ಲಕ್ಷ್ಮೀ ಪ್ರಸೀದತಿ. ನೀವೆಲ್ಲ ಸಾಮಾನ್ಯ ಜನರಂತೆ ಕಾಣಿಸ್ತಾ ಇದ್ದೀರಿ, ಲಕ್ಷ್ಮಿಯ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ಯಾರ್ಯಾರ ಮನೆಯೊಳಗೆ ಲಕ್ಷ್ಮಿ ಇರಬೇಕಾದ್ರೆ ಏನೇನು ಮಾಡಬೇಕು ಅಂತ ಮಹಾಭಾರತದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಲಕ್ಷ್ಮಿ ಗಟ್ಟಿ ಊರಿ ಕೊಡಬೇಕು ಅಂದರೆ ಆಗ ರಾತ್ರಿ ಕಾಲದಲ್ಲಿ ಮೊಸರು ತಿನ್ನಬಾರ್ದು, ಹಿಟ್ಟಿನ ಪದಾರ್ಥ ತಿನ್ನಬಾರ್ದು, ಕಸಬರಗಿ ಇತ್ಯಾದಿಗಳು ದೂರದಲ್ಲಿ ಇಡಬೇಕು, ಹೀಗೆಲ್ಲ ಹೇಳ್ತಾರೆ. ಇದೆಲ್ಲ ಅನೇಕ ಮಾತುಗಳಿದೆ. ಹೀಗೆ ಆ ಲಕ್ಷ್ಮೀ ದೇವಿ ಅಂಥವ್ರ ಮನೆಯೊಳಗೆ ಸ್ಥಿರವಾಗಿರ್ತಾಳೆ ಅಂತ. ಅಂಥದ್ರೊಳಗೆ ನೀವು ಜೂಜಾಟ ಅಂದರೆ ಲಕ್ಷ್ಮೀ ದೇವಿ ಅತ್ಯಂತ ಇದು ವಿರುದ್ಧವಾದದ್ದು. ದಯಮಾಡಿ ನನಗೆ ಕರಿಬೇಡ್ರಿ, ನಾನು ಬರೋದಿಲ್ಲ. ಕನ್ಯಕಾ ಅವ್ರ ಕನ್ನಿಕೆಯರಂತಾರೆ, ಭಾಸಸೇತ್ವಂ ಪಂಡಿತವತ ಕರಂತೆ ಚ ಮೂರ್ಖಜಂ. ನೋಡಲಿಕ್ಕೆ ಪಂಡಿತರಂತೆ ಕಾಣಿಸ್ತೀವಿ, ಆದರೆ ನಿನ್ನ ಕೆಲಸ ಮಾತ್ರ ಮೂರ್ಖರ ಕೆಲಸ ಇದೆ ಅಂತ ಅಂತಾರೆ. ಈಶಸ್ಯ ಶುಕ್ಲಪೂರ್ಣಾಯ ಧೃತೆ ಲಕ್ಷ್ಮೀ ಪ್ರಸೀದತಿ. ಉಳಿದ ದಿವಸ ಜೂಜಾಟ ಆಡಬಾರದು ಅನ್ನೋದು ನಿರ್ಣಯಪ್ಪ. ಇವತ್ತಿನ ದಿವಸ ಜೂಜಾಟ ಆಡೋದ್ರಿಂದಲೇ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ. ಹೀಗೆ ಇರ್ತದೆ. ದಿವಸ ಚಂದ್ರನ ನೋಡಿದ್ರೆ ತಪ್ಪಿಲ್ಲ, ಆ ಚತುರ್ಥಿ ಚಂದ್ರನ ಮಾತ್ರ ನೋಡಬಾರ್ದು, ಅದು ಒಂದು ಸ್ಪೆಷಲ್ ಡೇ. ದಿವಸ ನೋಡಬಾರ್ದು ಅಂತೇಳಿ ದಿವಸ ಕಣ್ಣಿಗೆ ಪಟ್ಟಿಗೆ ಇಟ್ಕೊಂಡು ಗಾಡಿ ಹೊಡ್ಕೊಂಡು ಹೋಗೋದ್ರೆ ತಿರುಗಿ ಬರೋದೇ ಕಷ್ಟ. ಅದಕ್ಕಾಗಿ ಹಾಗೆಲ್ಲ ಹೇಳೋದಿಲ್ಲ, ಸ್ಪೆಷಲ್ ಡೇ ಇರ್ತದೆ, ಅದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿರ್ತಾರೆ. ಹಾಗೆ ನೀನು ಜೂಜಾಟ ಆಡಬೇಕು ಅಂದರೆ ಇವತ್ತಿನ ದಿವಸ ಅದಕ್ಕೆ ವಿಹಿತ ನಿಷಿದ್ಧ ಇವತ್ತು ಆಡಬೇಕು. ದೂತಕ್ರಿಯಾ ಮತ್ತು ಕ್ರೀಡೆ ಇವ ಕೌತುಕಂ ಪಶ್ಚ ಮಂದಿರೇ ಇತ್ಯುಕ್ತೌಸೌ ತಯಾ ನೀತಾ ಕ್ರೀಡಾರ್ಥಂ ಸಸ್ಯ ಮಂದಿರೇ. ಈಗ ಅನ್ಕೋತಾ 4 ಜನ ಇದ್ದರು, 5ನೇದು ಬೇಕಾಗಿತ್ತು, ನಡಿ ನಿನ್ನೆಲ್ಲ ದಾರಿದ್ರ್ಯ ದೂರ ಆಗ್ತದೆ, ಬಾ ನಮ್ಮ ಜೊತೆಗೆ ಅಂತ ಹೇಳಿ ಅವರಲ್ಲಿ ಕರ್ಕೊಂಡು ಹೋಗ್ತಾರೆ. ದತ್ವಾ ತಸ್ಮೈ ನಾರಿಕೇಲ ಜಲಂ ಭಕ್ಷ್ಯಾಧಿಕಂ ತಥಾ. ಅವನಿಗೆ ಎಳನೀರು ಕೊಟ್ಟಂತೆ. ನೋಡಿ, ಎಳನೀರು ದಾನ ಕೊಡಬೇಕು. ಈ ಸಂದರ್ಭದಲ್ಲಿ ಎಳನೀರು ದಾನ ಕೊಟ್ಟು ಚೆನ್ನಾಗಿ ಅವನಿಗೆ ಭಕ್ಷ್ಯ ಭೋಜಗಳನ್ನು ತಿನ್ನಿಸಿ, ಅವತ್ತು ಸಾಯಂಕಾಲ ರಾತ್ರಿ ಕಾಲದೊಳಗೆ ಆ ಲೆಕ್ಕ ಆಟ ಶುರು ಆಯಿತು, ಜೂಜಾಟ. ಆರಬ್ಧಂ ತಥೋದ್ಯೂತಂ ಶ್ರೀಲಕ್ಷ್ಮೀ ಪ್ರಿಯತಾಮಿತಿ. ಆಟ ಎದಕ್ಕೆ ಅಂದರೆ ಲಕ್ಷ್ಮೀ ದೇವಿ ಪ್ರೀತಳಾಗಲಿ ಎನ್ನುವ ಇಚ್ಛೆಯಿಂದ ಆ ಆಟವನ್ನು ಪ್ರಾರಂಭ ಮಾಡಿದ್ದಾರೆ. ಲಾಭಯುಕ್ತ ತೊರತ್ತಾನೆ ಕನ್ಯಾಭಿರ್ ಬ್ರಾಹ್ಮಣೇನತು. ಅವರೆಲ್ಲ ಜೂಜಾಟ ಆಡ್ತಾ ಇದ್ರೆ ನಂದಿಷ್ಟು ಅಂತೇಳಿ ಹಣವನ್ನಿಟ್ಟು ಲೆಕ್ಕ ಆಟ ಶುರು ಮಾಡಿದ್ರು. ಬ್ರಾಹ್ಮಣ ಹತ್ರ ಏನಿಲ್ಲ. ಅವನಂದ, ನನ್ನ ಹತ್ರ ಇರೋದು 2 ಕೌಪೀನ ಬ್ರಹ್ಮಸೂತ್ರ ಅಂದರೆ ಜನಿವಾರ ಇಷ್ಟಿದೆ ಅಂತ ಹೇಳಿದ. ಅವನು ಶುರು ಮಾಡಿದಾಗ ಕೌಪೀನವನ್ನು ಇಡ್ತಾನೆ. ಕೌಪೀನಂ ಸ್ವೀಯಂ ತಾಭಿರ್ನಿಚತಮೇವ ತತ. ಆಗ ಕೌಪೀನವನ್ನು ಸೋತು ಬಿಟ್ಟ. ಬ್ರಾಹ್ಮಣ ಕ್ರೋಧ ಸಂಯುಕ್ತ ಕಿಂ ಕರ್ತವ್ಯಯಾತನ. ಅಯ್ಯೋ, ಕೌಪಿನ ಸೋತು ಬಿಟ್ಟ,
ಲಕ್ಷ್ಮಿ ಬಂದು ಜನಿವಾರ ಇಟ್ಟ. ಉಪವೀತಂ ಲಾಪಯಿತ್ವಾ ತತ ಸ್ತ್ರೀಯಂ ಕಮಂಡಲಂ ಲಾಪಯಿತ್ವ ನಿಶ್ಚಿತ್ಯ ಉಪವೀತಂ ತದಾಪಸಃ. ಅದನ್ನು ಸೋತು ಬಿಟ್ಟ. ಜನಿವಾರ ಹೋಯ್ತು, ಕೌಪಿನ ಹೋಯ್ತು. ತಾರ್ಜಿತಂ ತದಪಿ ಶರೀರಂ ನಾಮತಂ ಸ್ವಯಂ. ನಾವು ಗೆದ್ವಿ ಅಂದರು. ಕೆಲವೊಮ್ಮೆ ಜಗಳನೇ ಆಡ್ತಾರೆ. ಈ ಸಲ ದೀಪಾವಳಿ ಒಳಗೆ ಆಡ್ತಿರ್ತಾರೆ ಕೆಲವೆಲ್ಲ. ಅಳತರ ಬಂದಾಗ ಬೇಕಾದಾಗಲಿ ಅದು ಆಡಲೇಬೇಕು, ಸೋಲಿಸೇಬೇಕಂತೇಳಿ ಕಾಲನಿ ತುಂಬ ಕೇಳಿಸುವಾಗ ಜೋರು ಜಗಳ ಆಡ್ತಿರ್ತಾರೆ. ಅಕ್ಕಪಕ್ಕದವ್ರಿಗೆ ಬರ್ತಿರ್ತದೆ, ಇವರು ಜೂಜಾಟೆ ಆಡಿರ್ತಾರೆ, ಇವ್ರ ಮನೆಗೆಲ್ಲ ಅಳತನಕ್ಕೆ ಬರೋರಿದ್ರು. ಆದ್ದರಿಂದ ನಾವು ಸ್ವಲ್ಪ ಪ್ರಿಪೇರ್ ಆಗೇ ಮಾಡ್ಕೋಬೇಕಂತ ಇವರು ಗಟ್ಟೆ ಬಾಗಿಲಾಕೊಂಡು ಮಾಡ್ಕೊಂಡಿರ್ತಾರೆ. ಅವರೇನು ಆಗೋದು. ಆದರೂ ಕೂಡ ಈ ಒಂದು ಜೋರು ಧ್ವನಿ ತದರ್ಥರಾತ್ರ ಸಂಜಾತೆ, ನಾವು ಗೆದ್ವಿ ಎಂದು ಜೋರಾಗಿ ಹೆಣ್ಣುಮಕ್ಕಳೆಲ್ಲ ಭಾಳ ಸಂತೋಷಪಟ್ಟರು, ನಾಗಕನ್ನಿಕೆಯರು. ಆಗ ಲಕ್ಷ್ಮೀದೇವಿ, ಅರ್ಧರಾತ್ರಿ ಆಯಿತು, ಲಕ್ಷ್ಮೀದೇವಿ ಬರ್ತಾ ಇದ್ದಾರೆ. ಲಕ್ಷ್ಮೀದೇವಿ ಒಬ್ಬಳೇ ಅಲ್ಲ, ಲಕ್ಷ್ಮೀನಾರಾಯಣವು ಇಬ್ಬರು ಬಂದರು. ಆಗತೋ ಲೋಕಚರಿತಂ ದ್ರಷ್ಟುಂ ವಿಪ್ರಂ ತದರ್ಶತು ಉಪವೀತಂ ವಿಕೌಪೀನಂ ಚಿಂತೆಯ ಅತಿಕೃಷೀಕೃತಂ. ಪಾಪ ಬ್ರಾಹ್ಮಣನ ನೋಡಿದರು, ಕೌಪೀನ ಇಲ್ಲ, ಉಪವೀತ ಜನಿವಾರ ಇಲ್ಲ, ಅತ್ಯಂತ ಕೃಶನಾಗಿದ್ದಾನೆ. ಅವರನ್ನು ಕುರಿತು ಉವಾಚ ವಚನಂ ವಿಷ್ಣು ಶ್ರುತಂ ಪದ್ಮಲೋಚನೆ. ಪರಮಾತ್ಮ ಲಕ್ಷ್ಮೀದೇವಿ ಹೇಳ್ತಾನೆ, ತವ ವ್ರತಕರೋ ವಿಪ್ರಹ ಕಥಂ ಜಾತ ಸಚಿಂತಕ. ನಿನ್ನ ವ್ರತ ಮಾಡ್ತಾ ಇದ್ದಾನೆ ಬ್ರಾಹ್ಮಣ, ನಿನ್ನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಇಲ್ಲಿ ಬಂದಾನೆ. ಪಾಪ ಅವನಿಗೆ ಚಿಂತಾಕ್ರಾಂತನಾಗುವಂತೆ ಮಾಡಿದ್ದೀಯಲ್ಲ, ಒಳ್ಳೆ ಅನುಗ್ರಹ ಮಾಡು. ತಸ್ಮಾದೇನಂ ಕುರು ಕ್ಷಿಪ್ರಂ ಲಕ್ಷ್ಮೀವಂತಂ ಸುಖೋಚಿತಂ. ದೇವರು ಹೇಳ್ತಾನೆ, ಹೆಂಡತಿಗೆ ಆರ್ಡರ್ ಮಾಡ್ತಾನೆ, ಒಳ್ಳೆ ಆಗುವಂತೆ ಇವನಿಗೆ ಮಾಡು. ಇತಿ ವಿಷ್ಣು ವಚಸ್ಕೃತ ಪದ್ಮಯಾಸೌ ಕಟಾಕ್ಷತಃ. ಪರಮಾತ್ಮ ಇವರಿಗೆ ಶ್ರೀಮಂತ ಮಾಡು ಅಂತ ಹೇಳಿದರೆ ಇನ್ನು ಶ್ರೀಮಂತಿಕೆ ಯಾರು ಕೊಡಬೇಕು? ದೇವರೇ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಅಂತ ಹೇಳಿದಂತೆ ದೇವರು ಕೊಡುವ ಹಣ ಅದು ನೇರವಾಗಿ ಆದರೆ, ಅದು ಬಿಟ್ಟು ದೇವರ ತರುವಾಯ ದೇವರ ಅನುಗ್ರಹದಿಂದ ಎಲ್ಲಾದರೂ ನಮಗೆ ಹಣ ಬಂದಿದೆ ಅಂದರೆ ಅದು ಲಕ್ಷ್ಮೀ ದೇವಿಯಿಂದಲೇ. ಅದು ಕೂಡ ಲಕ್ಷ್ಮೀ ದೇವಿ ದೇವರ ಅನುಗ್ರಹದಿಂದ ಕೊಡ್ತಾ ಇದ್ದಾಳೆ, ಇದು ನಿರ್ಣಯ. ಅದಕ್ಕಾಗಿ ಪರಮಾತ್ಮ ಅಂತಾನೆ, ನೀನು ಅನುಗ್ರಹ ಮಾಡು, ವಿಶೇಷವಾಗಿ ಅವನಿಗೆ ದಾರಿದ್ರ್ಯ ದೂರ ಮಾಡಿ ಬೇಕಾದಷ್ಟು ಅವನಿಗೆ ಸಂಪತ್ತನ್ನು ಕೊಡು. ನಿನಗಾಗಿ ನಿನ್ನನ್ನು ಉದ್ದೇಶಿಸಿಕೊಂಡು ಅವನು ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಈ ರೀತಿಯಾಗಿ ಪರಮಾತ್ಮ ಮಾತು ಕೇಳಿದ ಮೇಲೆ ಬಲಾನ್ವಿತಹರೋ ಜಾತಸ್ತತ್ಕಾಲೇ ಮದನೋಪಮಃ ತತಃ ಕಾಮೇನ ಸಂವಿದ್ದಾಸ್ತಾಸ್ತ್ರಿಯೋ ರಾಜಕನ್ಯಕಾ ವಿಪ್ರಾಯ ವಚನಂ ಪ್ರೋಚೋ ಶೃಣು ವಿಪ್ರ ತಪೋಧನ ಯದ್ಯಸ್ಮಾತ್ ವಿಚಿತಸ್ತ್ವಂ ಕಿಂಚಿತ್ ಭರ್ತಾಸ್ಮಾಕಂ ಭವ ಪ್ರಭೋ. ಆಗ ಆ ಲಕ್ಷ್ಮೀದೇವಿ ಅವನಿಗೆ ಸಮೃದ್ಧವಾದ ಐಶ್ವರ್ಯ ಕೊಟ್ಟಾದ್ಮೇಲೆ ಅವರೆಲ್ಲ ನಾಗಕನ್ನಿಕೆಯರಂತಾರೆ, ಒಳ್ಳೆ ಬೇಕಾದಷ್ಟು ಐಶ್ವರ್ಯ ಪಡೆದಿದ್ದಾನೆ, ಹುಡುಗನಿಗೆ ಪ್ಯಾಕೇಜ್ ಚೆನ್ನಾಗಿದೆ ಅಂದರೆ ನಮ್ಮ ಮಗಳನ್ನು ಕೊಡ್ತೀನಿ ಅಂತ. ನಮ್ಮ ಮಗಳಕ್ಕಿಂತ ಪ್ಯಾಕೇಜ್ ಕಡಿಮೆ ಇದೆ ಅಂದರೆ, ಇಲ್ಲ ಆಚಾರ್ಯ 14 ಲಕ್ಷ ಇದೆ, ನಮ್ಮ ಮಗನಿಗೆ ಈಗಿನೂ 8 ಲಕ್ಷ, ಹಾಗಾದರೆ ಬೇಡ. ನಮ್ಮ ಮಗಳು 20-25 ಆದರೂ ಕೂಡ ಹೇಳಿ ಕೊಡೋದಿಲ್ಲ, ನಾವು 30-35 ಇದ್ದವರಿಗೆ ಕೊಡ್ತೀವಿ ಪ್ಯಾಕೇಜ್. ವಯಸ್ಸೆಷ್ಟರಾಗಲಿ ಪ್ಯಾಕೇಜ್ ಹೆಚ್ಚಾಗಲಿ. ಹೀಗೆಲ್ಲ ಒಂದು ರೀತಿಯಾದ ಲಕ್ಷಣ ಇದ್ದಂತೆ ಇಲ್ಲಿ ಆ ನಾಗಕನ್ನಿಕೆಯರೆಲ್ಲ ಏನು ಮಾಡಿದರು ಅಂದರೆ, ಬೇಕಾದಷ್ಟು ಹಣ ಇಟ್ಟು ಲೆಕ್ಕವಾಡಿ ಸಂಪೂರ್ಣವಾಗಿ ಐಶ್ವರ್ಯ ಪಡೆದು ಬಿಟ್ಟಿದ್ರು. ಆ ಪಡೆದ ನಾಗಕನ್ನಿಕೆಯರು ವಿಪರೀತವಾಗಿ ಏನು ಹೇಳ್ತಾರೆ ಗೊತ್ತಾ, ನಾವು ನಿಮ್ಮನ್ನು ಮದುವೆ ಆಗಿಬಿಡ್ತೇವೆ ಅಂದ್ಬಿಟ್ಟು ಆ ಬ್ರಾಹ್ಮಣನಿಗೆ. ಯಾಕೆ? ಎಲ್ಲ ಲಕ್ಷ್ಮೀದೇವಿ ಅನುಗ್ರಹ ಆಯ್ತಲ್ಲ ನಿಮಗೆ. ಲಕ್ಷ್ಮೀದೇವಿ ಅನುಗ್ರಹ ಆಗಿಬಿಟ್ರೆ ಎಷ್ಟು ಬೇಕು ಸಂಪತ್ತಿಲ್ಲ. ಏನೋ ಕೈ ಚಾಚಿದ್ರೆ ಸಾಲೋದಿಲ್ಲ, ಚಪ್ಪಲ್ ಪಾಡ್ಕೆ ದೇಗ ಅಂತಾರೆ. ಹಾಗೆ ಮನೆ ತುಂಬ ಸಂಪತ್ತು, ಅಷ್ಟು ಸಂಪತ್ತು ಸಿಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ನಿನ್ನನ್ನು ಮದುವೆ ಮಾಡಿಕೊಳ್ತೇವೆ. ವಯಂ ತ್ವಯಾ ಜಿತಾಸ್ತೇಚ್ಛ ಯಥೇಚ್ಛಸಿ ತಥಾ ಕುರು ಇತಿ ತದ್ವಚನಂ ಶ್ರುತ್ವಾ ತಥಾ ಮನ್ಯೇ ಸಸದ್ವಿಜ. ಆಟ ಆಡಲಿಕ್ಕೆ ಬಂದವ ಅವನು ಆ ಎಲ್ಲ ಗಂಧರ್ವ ಕನ್ನಿಕೆಯರ ಜೊತೆಗೆ ಆ ಆಟವನ್ನು ಆಡಿದ, ವಿವಾಹವನ್ನು ಮಾಡಿಕೊಂಡ. ತಾಸಾಂ ರತ್ನಾನಿ ತಾಂಶ್ಚಾಪಿ ಗೃಹೀತ್ವಾ ಸಂಗ್ರಹಂ ಯಯೌ. ಅವರನ್ನು ಕರ್ಕೊಂಡು ಹೋದ, ಅವರ ಜೊತೆಗೆ ಇದ್ದ ಸಮೃದ್ಧವಾದ ರತ್ನ ಬಂಗಾರ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾನೆ. ಪ್ರಾಪ್ತಂ ಚಂಡೀ ತೀರಸ್ಯ ಮಮೇದಂ ಭಾಗ್ಯಮುತ್ತಮಂ ತಸ್ಮಾತ್ ಆನಿತಾ ಚಂಡೀ ಸಾಪಿ ಪ್ರೀತಾ ಬಭೂವ.
ಕರೆದ ಹೆಂಡತಿ ಚಂಡಿ ಇದ್ದಲ್ಲ ಅವಳನ್ನು ಕರೆದ, ತಗೋ ಎಷ್ಟು ಬೇಕಷ್ಟು ತಗೋ, ಸಮೃದ್ಧವಾದ ಐಶ್ವರ್ಯ ತಂದಿದ್ದೇನೆ ಅಂತ ಹೇಳಿ ಅವಳಿಗೆ ಕೊಟ್ಟರೆ ಸಂತೋಷ ಆಯ್ತು. ಚಕಾರ ಸ್ವಾಜ್ಞಾ ಇತ್ತಂ ಸ ಲಕ್ಷ್ಮೀಶಾಜ್ಞಾ ವ್ರತಂತಿದಂ ಏವಂ ಲಕ್ಷ್ಮೀ ವ್ರತಂ ಕೃತ್ವ ಸರಿದ್ರೋ ಸ ನ ದುಃಖಭ. ಈ ರೀತಿಯಾಗಿ ಅವನು ಲಕ್ಷ್ಮೀ ದೇವಿಯನ್ನು ಕುರಿತು ಆ ಪೂಜೆಯನ್ನು ಮಾಡಿದ್ದಕ್ಕಾಗಿ ಸಮೃದ್ಧವಾದ ಐಶ್ವರ್ಯ ಬಂತು. ಚಂಡಿ ಅವರು ಹೋಗಿ ಸಾಮಾನ್ಯ ಹೆಣ್ಣುಮಗಳಾಗಿ ಅಂತೂ ನನಗೆ ಶ್ರೀಮಂತಿಕೆ ಬಂತಲ್ಲ ಅಂತ ಬಹಳ ಸಂತೋಷದಿಂದ ಎಲ್ಲ ನಾಗಕನ್ನಿಕೆಯರ ಜೊತೆಗೆ ಲಲಿತ ಬ್ರಾಹ್ಮಣ ಸುಖವಾಗಿ ಆ ದೇಶದೊಳಗೆ ವಾಸವಾಗಿದ್ದಾನೆ ಎನ್ನುವಂತಹ ಕಥೆಯನ್ನು ಇಲ್ಲಿ ತಿಳಿಸ್ತಾರೆ. ಇಂತಹ ಕಥೆಯನ್ನು ಯಾರು ಕೇಳುತ್ತಾರೆ ಅವರಿಗೆ ಶ್ರೀಮಂತಿಕೆ ಬರುತ್ತದೆ, ಯಾರು ಹೇಳುತ್ತಾರೆ ಅವರಿಗೆ ಬರುತ್ತದೆ. ಏತತ್ ವ್ರತಂ ಪ್ರಕರ್ತವ್ಯಂ ಆಶ್ವಿನಸ್ಯ ತತ್ಪರೈ ಮಾಸಾನ ತತ್ಪರೈ ವಿಪುಲಾಂ ಶ್ರೇಯಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ. ಅದಕ್ಕಾಗಿ ಇಂತಹ ಅದ್ಭುತವಾದ ಈ ಒಂದು ಕಥೆಯನ್ನು ಕೇಳಿ ಈ ಪೂಜೆಯನ್ನು ಮಾಡೋದರಿಂದ ವಿಪುಲ ದೇವರು ನಮಗೆ ಐಶ್ವರ್ಯವನ್ನು ಕೊಡಲೇಬೇಕು. ಐಶ್ವರ್ಯದಿಂದ ನಾವು ಅನೇಕ ಸಾಧನೆಗಳನ್ನು ಮಾಡಬೇಕು, ಅದಕ್ಕಾಗಿ ಐಶ್ವರ್ಯ ಬೇಕು. ಅದರ ಜೊತೆಗೆ ಪರಮಾತ್ಮ ನಮ್ಮ ತಲೆ ಕೆಡಿಸುವ ಐಶ್ವರ್ಯ ಕೊಡೋದು ಬೇಡ, ನಮ್ಮ ಮಾರ್ಗವನ್ನು ದುರ್ಮಾರ್ಗವನ್ನು ಇಡುವ ಐಶ್ವರ್ಯ ಬೇಡ. ಸನ್ಮಾರ್ಗದೊಳಗೆ ಇದ್ದು ಒಳ್ಳೆಯ ರೀತಿಯಾದ ಸಾಧನೆ ಮಾಡುವಂತೆ ವಿಶೇಷವಾಗಿ ಧರ್ಮಕ್ಕೆ ಉಪಯೋಗವಾಗುವ ಸಮೃದ್ಧವಾದ ಐಶ್ವರ್ಯ ಕೊಡಬೇಕು. ಸಮೃದ್ಧವಾಗಿ ಜನರಿಗೆ ದಾನ ಮಾಡುವ, ಅನ್ನದಾನ ಮಾಡುವ, ಭೂದಾನ ಮಾಡುವ, ವಸ್ತ್ರದಾನ ಮಾಡುವ ಅಥವಾ ಅನೇಕ ವ್ರತಗಳನ್ನು ಮಾಡುವ, ಯಾವುದಕ್ಕೆ ಎಷ್ಟು ನಮಗೆ ಅವಶ್ಯಕತೆ ಇದೆ ಅಷ್ಟೆಲ್ಲ ಅವಶ್ಯಕತೆಗೆ ಅನುಕೂಲವಾಗುವಂತಹ ಐಶ್ವರ್ಯವನ್ನು ನಮ್ಮೆಲ್ಲರಿಗೂ ಕೂಡ ಭಗವಂತ ಆ ಲಕ್ಷ್ಮೀದೇವಿ ಪರಮಾತ್ಮನ ಅನುಗ್ರಹದ ಮೇರೆಗೆ ನಮ್ಮೆಲ್ಲರಿಗೂ ಕೂಡ ಕೊಡಲಿ. ಹೀಗಾಗಿ ಆ ಬ್ರಾಹ್ಮಣ ತಾನು ಮಾಡಿದ ಎಲ್ಲ ಪಾಪದಿಂದ ಮುಕ್ತನಾಗಿ ಒಳ್ಳೆಯ ಶ್ರೀಮಂತನಾಗಿ ದಾರಿದ್ರ್ಯದಿಂದ ದೂರನಾಗಿ ಸುಖವಾಗಿ ಇದ್ದಾನೆ ಎನ್ನುವಂಥ ಕಥೆಯನ್ನು ಇತಿ ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ಪೃಥು ನಾರದ ಸಂವಾದೆ ಆಶ್ವಿನ ಮಾಸ ಮಹಾತ್ಮ್ಯಂ ಕೋಜಾಗರಿ ವ್ರತ ಕಥನಂ ನಾಮ ಏಕೋತ್ರಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಕಥಾಭಾಗದ ಈ ಒಂದು ಅದ್ಭುತವಾದ ಕೋಜಾಗರ ವ್ರತ ಪ್ರತಿ ಆಶ್ವಿನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ನಾಳೆ ರಾತ್ರಿ ಕಡಿಮೆ ಇರ್ತದೆ, ಅದಕ್ಕಾಗಿ ಒಂದು ದಿವಸ ಮುಂಚೆಯೂ ಕೂಡ ಬರ್ತದೆ. ಅದಕ್ಕಾಗಿ ಯಾರೂ ಮನೆಗೆ ಹೋಗುವಾಗಿಲ್ಲ, ಇಲ್ಲೇ ಇರಬೇಕು, ಜಾಗರಣೆ ಮಾಡಬೇಕು. ಆಚಾರ ಹೋಗ್ತಾರೆ, ನೀವೆಲ್ಲ ಇಲ್ಲೇ ಇರಬೇಕು. ಆದ್ದರಿಂದ ಜಾಗರಣೆಯನ್ನು ವಿಶೇಷವಾಗಿ ಲಕ್ಷ್ಮೀದೇವಿ ಪರೀಕ್ಷೆ ಮಾಡ್ತಾಳೆ. ಜಾಗರಣೆ ಯಾರ್ಯಾರು ಮಾಡ್ತಾರೆ ಅನ್ನೋದನ್ನು ಪರೀಕ್ಷೆ ಮಾಡಿ ಅನುಗ್ರಹ ಮಾಡುವ ಅದ್ಭುತವಾದ ವ್ರತ. ಜೊತೆಗೆ ಇಂದ್ರದೇವರ ಪೂಜೆಯೂ ಇದೆ. ಯಾಕೆ? ಸ್ವರ್ಗಾಧಿಪತಿ ಇಂದ್ರ, ಸ್ವರ್ಗದಲ್ಲಿರುವ ಐಶ್ವರ್ಯ ಯಾರಲ್ಲೂ ಇಲ್ಲ. ಆ ಇಂದ್ರನೇ ಅರ್ಜುನ. ರಾಜಸೂಯ ಯಾಗದೊಳಗೆ ಎಲ್ಲರೂ ಕೂಡ ಸಮೃದ್ಧವಾಗಿ ಐಶ್ವರ್ಯ ಬೇಕು ಅಂತ ತೆಗೆದುಕೊಳ್ಳಿಕ್ಕೆ ಕರ್ಕೊಂಡು ಹೋದರೆ ಭೀಮಸೇನ ದೇವರಿಗಿಂತಲೂ ಗುಡ್ಡದಷ್ಟು ಹೆಚ್ಚು ಐಶ್ವರ್ಯ ತಂದವರು ಅರ್ಜುನ. ಹೀಗಾಗಿ ಅರ್ಜುನಿಗೆ ಧನಂಜಯ ಅಂತ ಇನ್ನೊಂದು ಹೆಸರು, ಧನಂ ಜಯತಿ ಇತಿ ಧನಂಜಯ. ಹೀಗಾಗಿ ಲಕ್ಷ್ಮೀ ದೇವಿಯ ತರುವಾಯ ವಾಯುದೇವರು, ಬ್ರಹ್ಮದೇವರು, ಭಾರತೀಯ ಸರಸ್ವತಿ ಎಲ್ಲ ಮುಗಿದು ಇಂದ್ರದೇವರ ಪರ್ಯಂತವಾಗಿ ಬೇಕಾದಷ್ಟು ಐಶ್ವರ್ಯ. ಅವರ ಇಂದ್ರದೇವರ ಆದ ಮೇಲೆ ಇಂದ್ರದೇವರ ಸಮಾನವಾದ ಐಶ್ವರ್ಯ ಯಾರಿಗೂ ಇಲ್ಲ. ಹೀಗಾಗಿ ಸಮೃದ್ಧವಾದ ಐಶ್ವರ್ಯ ಲಕ್ಷ್ಮಿ ಹಾಗೂ ಇಂದ್ರ ಅವರಲ್ಲಿ ಇದೆ ಅನ್ನೋದಕ್ಕಾಗಿ ಐಶ್ವರ್ಯ ಪ್ರಾಪ್ತಿಗಾಗಿ ಈ ಅದ್ಭುತವಾದ ಒಂದು ವಿಶೇಷವಾದ ವ್ರತವನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಆದ್ದರಿಂದ ಶ್ರೀ ಶ್ರೀ ಸತ್ಯಾತ್ಮದ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಈ ಸತ್ಯನಾಥ ಅಗ್ರಹಾರದೊಳಗೆ ತಮ್ಮೆಲ್ಲರ ವಿಶೇಷವಾದ ಸಹಕಾರದಿಂದ ಮುಕುಂದಾಚಾರ್ಯ ಮ್ಯಾನೇಜರ್ ಇದ್ದಾರೆ, ಆಚಾರ್ಯ ಅರ್ಚಕರಿದ್ದಾರೆ, ಕೀಲಿ ಅವರತ್ರ ಇರ್ತದೆ ಮಾಡ್ಕೊಂಡು ಬಿಡು ಅಂತ ಹೇಳಿ ಯಾರು ತಾವು ಅಲ್ಲಗಳದೇನೆ ವಿಶೇಷವಾಗಿ ಮೇಲಿಂದ ಮೇಲೆ ಬಂದು ಆಗುವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ನೀವು ಭಾಗಿಗಳಾಗಿ ಈ ಪೂಜೆಗೆ ಅನುಕೂಲ ಮಾಡಿಕೊಡ್ತೀರೋ ಇದು ಕೇವಲ ಈ ಮಠದ ಅರೇಂಜ್ಮೆಂಟ್ ಅಷ್ಟೇ ಅಲ್ಲ, ಶ್ರೀಪಾದಂಗಳವರ ಆಜ್ಞೆಯನ್ನು ನೀವು ಮಾಡ್ತಾ ಇದ್ದೀರಿ. ಹೀಗಾಗಿ ಶ್ರೀಪಾದಂಗಳವರ ಆಜ್ಞೆ ಜೊತೆಗೆ ಆ ಲಕ್ಷ್ಮೀದೇವಿ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಥಾಭಾವವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ನಾಮಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾತ್ಮತ್ಕೃತಾ ಪೂಜಾ ತತ್ಪ್ರಸಾದಿನ